ನೋಡಪ್ಪ, ಒಂದು ನಾನು ತುಮಕೂರಿನಲ್ಲಿ ಹೇಳಿದ್ದೀನಿ, ಚಿತ್ರದುರ್ಗದಲ್ಲಿ ಹೇಳಿದ್ದೀನಿ, ದಾವಣಗೆರೆಯಲ್ಲೂ ಹೇಳ್ತೀನಿ. ಒಂದು ತಪ್ಪು ಮಾಡೋಕೆ ಹೋಗಿ ನೂರಾರು ತಪ್ಪು ಮಾಡ್ಕೋ. ನಾವು ಯಾರೂ ಹೇಳಿಲ್ಲ ತಪ್ಪು ಮಾಡ್ಕೊಡಿ ಅಂತ. ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದವರು. ಇವತ್ತು ಕೂಡ ಅದೇ ಗೌರವ. ಅವರು ಇದೇ ಕೆಲಸನ ಲೋಕಸಭೆ ಅಧಿವೇಶನ ನಡೀತಾ ಇತ್ತು, ಅವತ್ತು ಮಾಡಿದ್ರೆ ಯಾರು ಬೇಡ. ಎಲ್ಲ ಒಂದು ಕಡೆ ಈ ಒಂದು ಸಣ್ಣ ವಿಚಾರನ ಏನೆಲ್ಲ ಬೃಹದಾಕಾರವಾಗಿ ಬೆಳೆಯೋದಕ್ಕೆ ಅವ್ರ ನಡವಳಿಕೆಯೂ ಸ್ವಲ್ಪ ಕಾರಣ. ಅವರೇ ಸ್ವತಃ ಬಾಯಿ ಬಂದಂಗೆ ಹೇಳ್ಬಿಟ್ರು, 64 ಕೋಟಿ ಆ ಕೋಟಿ ಈ ಕೋಟಿ ಏನೇನೋ ಕಲಿಸಿ ಮೇಲೋಗ್ರ ಮಾಡಿಬಿಟ್ರು. ಅವ್ರ ಹತ್ರ ಈಚೆ ಬರಬೇಕು ಅನ್ನೋದು ಒಂದೇ ಒಂದಿದ್ದರೆ, ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರನ್ನ ನಾನು ಹತ್ರದಲ್ಲಿ ನೋಡಿದ್ದೀನಿ. ಅವ್ರಿಗೆ ಪದೇ ಪದೇ ಹೇಳ್ತಾರೆ ನನ್ನ ನೈತಿಕತೆ ಅನೈತಿಕತೆ ಇದ್ದು ಅನ್ನೋದಕ್ಕಿದ್ದರೆ ರಾಜೀನಾಮೆ ಕೊಟ್ಬಿಟ್ಟು ಎದುರಿಸಿ ತೀರ್ಮಾನ ಆದಮೇಲೆ ಮತ್ತೆ ಏನೂ ಇಲ್ಲ ಅಂತ ಬಂದರೆ ಅವ್ರ ಪಾರ್ಟಿಯವರು, ನಮ್ಮ ಸಂಬಂಧ ಇಲ್ಲ ಅದು, ಅವ್ರ ಪಾರ್ಟಿಯವ್ರು ಮನಸ್ಸು ಮಾಡಿದ್ರೆ ಅವ್ರು ಮತ್ತೆ ಚೀಫ್ ಮಿನಿಸ್ಟರ್ ಆಗಲಿ ಬೇಡ ಅನ್ನೋದಿಲ್ಲ. ಇವತ್ತಿನ ಸಂದರ್ಭದಲ್ಲಿ ಇಷ್ಟೆಲ್ಲ ಆದಮೇಲೆ ಕಾನೂನು ತನ್ನ ಕೆಲಸ ತಾನು ಮಾಡ್ತದೆ. ನಾನು ಯಾವತ್ತೂ ಕೂಡ ಅವ್ರನ್ನ ಬೇರೆಯವ್ರಂಗೆ ಮಾತಾಡೋಕ್ಕೆ ನಾನು ತಯಾರಾಗಿಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ. ಭಾರತ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾವೆಲ್ಲ ಒಟ್ಟಿಗೆ ಬೆಳೆದವರು, ನಮ್ಗಿಂತ ಹಿರಿಯವರು ಅವರು. ಅವ್ರ ಬಗ್ಗೆ ಗೌರವ ಇದೆ. 2 ಬಾರಿ ಮುಖ್ಯಮಂತ್ರಿ ಆದವರು, 15 ಬಾರಿ ಬಡ್ಜೆಟನ್ನು ಮಣ್ಣೆ ಮಾಡಿದವರು. ಎಲ್ಲ ಒಂದು ಕಡೆ ಬುದ್ಧಿವಂತರು ಕೂಡ ಎಡವುತ್ತಾರೆ ಅನ್ನೋದಕ್ಕೆ ಒಂದು ತಪ್ಪಾದ್ಮೇಲೆ ನಾನು ಹೇಳಿದೆ, ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಗಾಯ ಮಾಡ್ಕೊಬಿಟ್ಟಿದ್ದೀರಿ, ಅದನ್ನು ಸರಿಪಡಿಸ್ಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿದೆ. ಅವರು ಅದನ್ನು ಬಿಟ್ಟು ಎಲ್ಲವನ್ನು ಕೂಡ ಮಾಡಿದ್ರು. ನನಗೆ ತಿಳಿದ ಮಟ್ಟಿಗೆ ಸಿದ್ದರಾಮಯ್ಯನವರು ಪಕ್ಷ ಅವ್ರ ತೀರ್ಮಾನ ನಮ್ಗೆ ಸಂಬಂಧ ಇಲ್ಲ. ಆದರೆ ಸಾರ್ವಜನಿಕವಾಗಿ ಇಂಥ ಒಂದು ದೊಡ್ಡ ತಪ್ಪೇನಲ್ಲ, ದೊಡ್ಡ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಅವಶ್ಯಕತೆ ಇಲ್ಲದನ್ನು ಮಾಡಿ ತಗಲಾಕೊಂಡಿದ್ದಾರೆ. ತಪ್ಪಾಗಿದೆ. ಆ ತಪ್ಪಿನಿಂದ ಈಚೆ ಬರಬೇಕು, ನಾನು ಮತ್ತೆ ಎಲ್ಲ ಒಂದು ಕಡೆ ಇದಾಗಬೇಕು ಅಂದರೆ 3-4 ತಿಂಗಳು ರಾಜೀನಾಮೆ ಕೊಟ್ಟು ಇರಿ. ಅದಾದಮೇಲೆ ನಿಮ್ಮ ಪಾರ್ಟಿಯವರು ನಿಮ್ಮ ಅವಶ್ಯಕತೆ ಇದ್ದರೆ, ನಿಮ್ಮ ಪಾಪ್ಯುಲಾರಿಟಿ ಇದ್ದರೆ, ನಿಮ್ಮ ಮಾಸ್ ಲೀಡರ್ಶಿಪ್ಪನ್ನು ಮತ್ತೆ ಕಾಂಗ್ರೆಸ್ ಪಕ್ಷ ಉಪಯೋಗಿಸ್ಕೋಬೇಕು ಅಂದರೆ ನಿಮ್ಮನ್ನು ಕೊಡಲಿ. ಅದು ಅವ್ರಿಗೆ ಅನುಕೂಲ, ನಿಮಗೇನು ಅನುಕೂಲ ಇಲ್ಲ. ಅದನ್ನು ಅವ್ರು ಮಾಡಬೇಕಾಯ್ತದೆ. ನನ್ನ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಸಾಹೇಬರು ಇಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ತಮ್ಮ ನೈತಿಕತೆಯನ್ನು ಉಳಿಸ್ಕೋಬೇಕು ಅಂತ ನಾನು ನನ್ನ ಒಂದು 45 ವರ್ಷದ ಅನುಭವವನ್ನು ಹಂಚ್ಕೋತಾ ಇದ್ದೀನಿ.